ಅಂದರೆ ಬ್ಲಡ್ ಕ್ಯಾನ್ಸರ್ ಬರ್ತಾ ಇದ್ದಾರೆ, ಆದಷ್ಟು ವಾಸ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬದುಕಲ್ಲ ಅನ್ನೋರು ಸುಧಾ ಒಂದಷ್ಟು ಜನ ಬದುಕೊಂಡಿದ್ದಾರೆ. ಅವಾಗ ಏನಾಗುತ್ತೆ, ಇದು ಕಂಡೆಡ್ಗೆ ಅಲ್ಲಿ ಮುಂದಕ್ಕೆ ತೆಗೆದಾಕ್ಬಿಡ್ತಾರೆ ಕಾಲು ಕೈ. ಇದು ಗ್ಯಾಂಗ್ರೀನ್ ಆದ್ರೆ ಚರ್ಮದ ಇದು ಮೂಳೆ ಮೇಲಾಗುತ್ತೆ, ಇದು ಜೀವನೇ ತೆಗೆದು ಬಿಡುತ್ತೆ. ಇವ್ರಾದ್ರೆ ಅಲೋಪತಿ ಇಲ್ಲಾಂದ್ರೆ ಇಮ್ಮಿಡಿಯೇಟ್ ಆಗಿ ತೆಗೆದು ಬಿಸಾಕ್ಬಿಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ, ಅದಕ್ಕೆ ಅಂತಾನೆ ಮೆಡಿಸಿನ್ ಕೊಟ್ಟು ಅದನ್ನ ರೆಡಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಈ ಮೊಟ್ಟೆನೂ ಅಷ್ಟೇ, ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುವಂಥದ್ದು, ಒಂದಷ್ಟು ಸ್ಟಿರಾಯ್ಡ್ ಕೊಟ್ಟು ಮಾಡುವಂಥದ್ದು, ಮತ್ತೆ ಒಂದಷ್ಟು ಕೆಮಿಕಲ್ ಹಾಕಿ ಎಲ್ಲ ಬೆಳೆಯೊಂದು ಇವೆಲ್ಲ ಇದ್ದಾಗ ಗಂಡು ಮಕ್ಳಲ್ಲೂ ಅಷ್ಟೇ ಹೆಣ್ಣು ಮಕ್ಳಲ್ಲೂ ಅಷ್ಟೇ. ಏನಾಗಿದೆ ಅಂದ್ರೆ 4th ಸ್ಟೇಜ್ ಗಂಟ ಅವನು ಚೆಕ್ ಮಾಡ್ಸಲ್ಲ. ಏನಾಗುತ್ತೆ 4th ಸ್ಟೇಜ್ ಗಂಟ ಅವರು ಸುಮ್ನೆ ಯಾವ್ದೋ ಮೆಡಿಸಿನ್ ಕೊಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹೋಮಿಯೋಪತಿ ಹೇಳ್ತಾರೆ 3000 ಕಾಯಿಲೆಗೆ ನಕ್ಸಮಿಕ ಯೂಸ್ ಆಗುತ್ತೆ ಅಂತ. ಅಷ್ಟು ಕಾಯಿಲೆನೂ ಇದು ಒಂದೇ ವಾಸ ಮಾಡ್ಕೊಳುತ್ತೆ. ಪೊರೆ ಬರುತ್ತೆ ಕಣ್ಣಿಂದ, ಅದನ್ನು ಅಷ್ಟೇ. ಈಗ ದ್ರೋಣಾದಿ ಇವನ್ನೆಲ್ಲ ಕಣ್ಣಿಗೆ ಹಾಕೋದ್ರಿಂದ ಅದನ್ನ ಕಣ್ಣಿನ ಪೊರೆ ಎಲ್ಲ ಕರಗಿಸ್ತಾ ಬರ್ತಾ ಇದೀವಿ. ಹೌದು, ಇನ್ನೊಬ್ರು ವಿವರ ಕೇಳಿದ್ರು, ಬಿಡಿ ಕಾಯಿಲೆ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ನೀವು, ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ ಅಂತ. ಬಿಡಿ ಕಾಯಿಲೆ ಬಂದು ಏನಾಗುತ್ತೆ ಅಂದ್ರೆ, ಅದೇ ಈಗ ಸ್ಮೋಕ್ ಯಾರು ಮಾಡ್ತಾ ಇದ್ದಾರೆ, ಹೊಗೆ ಸೊಪ್ಪು ಅಥವಾ ವಿಷ ಪದಾರ್ಥಗಳು ಜಾಸ್ತಿ, ನಾವು ನಿಕೋಟಿನ್ ಸಂಬಂಧಪಟ್ಟಂತ ಒಂದಷ್ಟು ಅಂಶಗಳನ್ನ ನಾವು ಸೇವಿಸ್ತಾ ಬಂದ್ರೆ, ಅಂದ್ರೆ ಹೊಗೆ ಸೊಪ್ಪು ಇರ್ಬೋದು ಅಥವಾ ಬೀಡಿ ಸಿಗರೇಟ್ ಯಾವ್ದಾರ ಆಗ್ಬೋದು. ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಫಸ್ಟ್ ಈ ಬೆರಳ ತುದಿಗಳಲ್ಲಿ, ಕಾಲಿಂದಾಗ್ಬೋದು ಅಥವಾ ಕೈಗಳಾಗ್ಬೋದು, ಈ ತುದಿಗಳಲ್ಲಿ ಏನಾಗುತ್ತೆ, ಚುಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆಯಿಂದ, ಅದು ಮೂಳೆಗಳಿಂದ ಒಳಗಡೆ. ಅದು ಲೈಕ್ ಒಂದು ಗ್ಯಾಂಗ್ರೀನ್ ಅಂತಾನೆ ಅಂತಾರ ಇವರಲ್ಲಿ. ಆಮೇಲೆ ಒಂದು ಅದಕ್ಕೆ ಆದಂತ ಬಿಡಿ ಕಾಯಿಲೆ ಅಂತ ಇರುತ್ತೆ. ಅದು ಕಪ್ಪಗೆ ಆಗುತ್ತೆ. ನೀವ್ ಏನಾದ್ರೆ ಕರಿ ಕಪ್ಪು ಹಿದ್ಲು ತರ, ಈ ಉಗುರಿಂದ ಹಿಡಿದು ಎಲ್ಲ ಕಪ್ಪು ಹಿದ್ಲು ತರ ಎಲ್ಲ ಒಂದ್ ಕಡೆಯಿಂದ ಸುಡ್ತಾ, ನೀವ್ ಹೆಂಗೆ ಬೀಡಿ ಸುಡ್ತದೋ ಅದೇ ತರ ಸುಟ್ಕೊಂಡು ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇದು ಕಂಡೆಡ್ಗೆ ಅಲ್ಲಿ ಮುಂದಕ್ಕೆ ತೆಗೆದಾಕ್ಬಿಡ್ತಾರೆ ಕಾಲು ಕೈ. ಇದು ಗ್ಯಾಂಗ್ರೀನ್ ಆದ್ರೆ ಚರ್ಮದ ಇದು ಮೂಳೆ ಮೇಲಾಗುತ್ತೆ, ಇದು ಜೀವನೇ ತೆಗೆದು ಬಿಡುತ್ತೆ. ನಮ್ಗೆ ಎಷ್ಟು ಅದು ಎಷ್ಟು ಪೇನ್ ಕಿಲ್ಲರ್ ತಗೊಂಡ್ರು ಅದು ಕಡಿಮೆ ಆಗಲ್ಲ ಅಂತ. ಇದು ಸಿಕ್ಕಾಪಟ್ಟೆ ಹಿಂಸೆ. ಇದು ನೋಡ್ಬೇಕು ನೀವು. ಯಾರ್ಯಾರ ಇದ್ರೆ ಅವರು ಒಂದಷ್ಟು ಜನ ಇದ್ದಾರೆ, ಅವರು ನಿಮ್ಗೆ ಪರಿಚಯ ಮಾಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಜೀವ ತಿನ್ನುತ್ತೆ ಅಂತ. ಅದನ್ನ ಅಷ್ಟು ಜೀವ ಬಾಯಿ ಬಡಿಸ್ಬಿಡ್ತಾರೆ ನಮ್ಗೆ. ಅವ್ರದಿರ್ಲಿ, ಅವ್ರು ನಮ್ ಜೀವ ತಿಂದು ಬಿಡ್ತಾರೆ. ಅಷ್ಟು ಅದು ನೋವು ಕಡಿಮೆ ಆಗಂಟ ಅಷ್ಟು ಇದು ಮಾಡ್ತಾರೆ. ನಾವು ಬೇಕಾದ್ರೆ ಕೀಮೋ ಆದಾಗ ಏನ್ ಪೇನ್ ಬರುತ್ತೋ ಅದನ್ನು ಬೇಕಾದ್ರೆ ತರಿಸ್ಬಿಡ್ಬೋದು. ಇದ್ರದ್ದಾದಾಗ ತಡಿಯೋದ್ ಕಷ್ಟ, ಅಷ್ಟು ಇದು ಇದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತೆಗೆದು ಬಿಸಾಕ್ಬಿಡ್ತಾರೆ. ಇವ್ರಾದ್ರೆ ಅಲೋಪತಿ ಇಲ್ಲಾಂದ್ರೆ ಇಮ್ಮಿಡಿಯೇಟ್ ಆಗಿ ತೆಗೆದು ಬಿಸಾಕ್ಬಿಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ, ಅದಕ್ಕೆ ಅಂತಾನೆ ಮೆಡಿಸಿನ್ ಕೊಟ್ಟು ಅದನ್ನ ರೆಡಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಆರಾಮಾಗಿ ಒಂದಷ್ಟು ಹೆವಿ ಆಗ್ಬಿಟ್ಟಿದಾಗ ಅದೇನ್ ಕಪ್ಪಾಗಿದೆ ಅದು ಕೊಳ್ತು ಒಂದಷ್ಟು ಬಿದ್ದೋಗ್ಬಿಟ್ಟು ಇನ್ನು ಮಿಕ್ಕಿದ ಪಾರ್ಟ್ ಉಳ್ಕೊಂಡಿದೆ. ಆ ತರದವರು ಇದ್ದಾರೆ. ಒಂದಷ್ಟು ವಾಸೆ ಮಾಡ್ಕೊಂಡು ಸ್ಟಾರ್ಟಿಂಗ್ ಈಗ ಒಳಗಡೆ ಚುಮ್ಮ ಅಂತ ಕಾಣಿಸ್ಕೊಂಡಿಟ್ಟಿಗೆ ವಾಸೆ ಮಾಡ್ಕೊಂಡವರು ಇದ್ದಾರೆ. ಸಾಮಾನ್ಯವಾಗಿ ಇದು ಗರ್ಭಕೋಶದ ಪ್ರಾಬ್ಲಮ್ ಹೆಣ್ಮಕ್ಳಿಗೂ ಇರುತ್ತೆ, ಅದಕ್ಕೇನಾದ್ರೂ ಪರಿಹಾರ ಇದೆಯಾ ನಿಮ್ಮ ಹತ್ರ ಅಂತ? ಗರ್ಭಕೋಶದ್ದು ಸಾಮಾನ್ಯವಾಗಿ ಅಂದ್ರೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಈ ಫಾರಂ ಕೋಳಿ, ಮತ್ತೆ ಬಾಯ್ಲರ್ ಕೋಳಿ, ಮತ್ತೆ ನಮ್ಮ ಈಗ ಫಾಸ್ಟ್ ಫುಡ್ ಏನಂತೀವಿ, ಈಗ ಇದೆಲ್ಲ ಆಗ್ತಿರಲ್ಲ, ನಿಂಬೆ ಉಪ್ಪು, ಈ ಥರದ್ದೆಲ್ಲ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ. ಮತ್ತೆ ಈ ಕೆಮಿಕಲ್ಲು ಅಷ್ಟೇ, ಗದ್ದೆ ಜಮೀನುಗಳಿಗೆ ನಾವು ಭತ್ತ ಬೆಳೆಯೋದೆಲ್ಲ ಆಲ್ಮೋಸ್ಟ್ ಅಲ್ಲಿ ಫಾಸ್ಟಾಗಿ ಬೆಳೀಲಿ ಅನ್ನೋ ಒಂದು, ಜಾಸ್ತಿಯಾಗಿ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿ ಎಲ್ಲ ಒಂದ್ ಕಡೆ ಈಗ ನೋಡಿ, ಪಂಜಾಬಲ್ಲಿ ಆಹಾರ ಕ್ರಾಂತಿ ಅಂತ ಹಸಿರು ಕ್ರಾಂತಿ ಮಾಡಕ್ ಹೋಗಿ ಅಲ್ಲಿ ಹುಟ್ಟೋ ಮಕ್ಳು ಇವತ್ತು ಸುಧಾ ಸರಿಯಾಗಿ ಹುಡ್ತಾ ಇಲ್ಲ. ಅಂತ ಪರಿಸ್ಥಿತಿ ಆಗಿರೋದು ನೀವೆಲ್ಲ ನೋಡಿದಿರಿ. ಅದೇ ತರ ಏನಾಗ್ತಾ ಇದೆ, ಇಲ್ಲೂ ಎಲ್ಲೋ ಒಂದ್ ರೀತಿ ಆತರ ನಾವು ಬೀಳ್ತಾ ಇದೀವಾ ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ಇದೆ. ಅದರಲ್ಲೂ ಮೇನ್ ಕಾರಣವಾದ ಈಗ ಕಾಫಿ, ಟೀ, ಸಕ್ಕರೆ, ಈ ಮೈದಾ ಹಿಟ್ಟಿನ ಪದಾರ್ಥ, ಮತ್ತೆ ಈ ನಾನ್ ವೆಜ್ ಅಲ್ಲಿ ಫಾರಂ ಕೋಳಿ, ಬಾಯ್ಲರ್ ಕೋಳಿ, ಇವು ಎಲ್ಲ, ಈ ಮೊಟ್ಟೆನೂ ಅಷ್ಟೇ. ಇವೆಲ್ಲ ಏನಾದ್ರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುವಂಥದ್ದು, ಒಂದಷ್ಟು ಸ್ಟಿರಾಯ್ಡ್ ಕೊಟ್ಟು ಮಾಡುವಂಥದ್ದು, ಮತ್ತೆ ಒಂದಷ್ಟು ಕೆಮಿಕಲ್ ಹಾಕಿ ಎಲ್ಲ ಬೆಳೆಯೊಂದು ಇವೆಲ್ಲ ಇದ್ದಾಗ ಗಂಡು ಮಕ್ಳಲ್ಲೂ ಅಷ್ಟೇ ಹೆಣ್ಣು ಮಕ್ಳಲ್ಲೂ ಅಷ್ಟೇ ಬೇಗ ಮೆಚೂರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ಅಷ್ಟೇ ಬೇಗ ಅದು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವೇನಾಗುತ್ತೆ, ಆದಷ್ಟು ಒಂದು ಆರ್ಗ್ಯಾನಿಕ್ ಆಗಿ ಸಾವಯವವಾಗಿ ಉಪಯೋಗಿಸ್ತಾ ಬಂದರೆ ಇದು ಒಳ್ಳೆ ಇದಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಸರ್, ಇದು ಕಿಡ್ನಿ ಸ್ಟೋನ್ ಇದ್ರೆ ಅಥವಾ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ನಿಮ್ಮ ಹತ್ರ? ಗಾಲ್ ಬ್ಲಾಡರ್ ಸ್ಟೋನು ಒಂದಷ್ಟು ಲೇಟ್ ಆಗುತ್ತೆ ವಾಸ ಮಾಡ್ಕೊಳ್ಳೋದು. ಕಿಡ್ನಿ ಸ್ಟೋನು
ಬೇಗ ವಾಸಿ ಆಗುತ್ತೆ. ಅದೇನಂದ್ರೆ ಅದು ಬಂದು ನಿಮಗೆ ಕ್ಯಾಲ್ಶಿಯಂ ಮತ್ತು ಕ್ಯಾಲ್ಸಿಯೇಟ್ ಇದು ಮೆಗ್ನೀಷಿಯಮ್ ಇವತ್ತರಿಂದ ಅದು ಒಂದು ಉಪ್ಪಿನಾಂಶಗಳು ಸೇರಿ ಅದು ಕಲ್ಲು ಕಟ್ಟೋದ್ರಿಂದ ಬೇಗ ನಿಮಗೆ ಅದು ಕರಗೋಗುತ್ತೆ. ಯೂರಿನ್ ಮುಖಾಂತರ ಅದು ಆಚ್ಕೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಬೇಗ ಕರಗಿಸ್ಬಿಡ್ಬೋದು. ಅದೇ ಪಿತ್ತಕೋಶದಲ್ಲಿ ಅಂದರೆ ಗಾಲ್ ಬ್ಲಾಡರಲ್ಲಿ ಬಂದಂಥ ಕಲ್ಲು ಏನಾಗುತ್ತೆ, ಅಲ್ಲಿ ಉತ್ಪತ್ತಿ ಆಗುವಂಥ ಒಂದು ಏನಿದೆ ಪಿತ್ತರಸ, ಅದು ಹಾರ್ಡ್ನೆಸ್ ಆಗಿ ಅದು ಕಟ್ಟುವಂಥದ್ದು. ಆ ಪಿತ್ತರಸ ತಿರ್ಗಾ ನೀವು ಅದನ್ನು ಕರಗಿಸ್ಬೇಕಂದ್ರೆ ಕರಗಿಸ್ಬೋದು. ಅಂದರೆ ಅದು ಫಸ್ಟ್ ನೀವು ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡಬೇಕು. ಫಸ್ಟ್ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಕುಗ್ತಾ ಬರುತ್ತೆ. ಅದಕ್ಕೆ ಕಟ್ಟೋದು ಕಡಿಮೆ ಆಗುತ್ತೆ. ಪ್ಲಸ್ ಏನಾಗುತ್ತೆ, ನಿಮಗೆ ಅದಕ್ಕೆ ಆದಂಥ ಒಂದಷ್ಟು ಇದಿದೆ, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಔಷಧಿಗಳು ತಗೊಳ್ತಾ ಬರೋದು. ಮತ್ತು ಕಲ್ಲು ಕರಗಿಸುವಂಥದ್ದು ಅಂದರೆ ಈಗ ಸದ್ಯಕ್ಕೆ ಏನಂದರೆ ನಮ್ಮಲ್ಲಿ ಕಾಂಚನಾರ ಮತ್ತು ಇವು ಮತ್ತು ಆನೆನಗಲು ಈ ಥರದ್ದು ಒಂದಷ್ಟು ಕೊಡ್ತಾ ಬರ್ತೀವಿ. ಶರೀರದಲ್ಲಿ ಇದು ಏನೇ ಇರಲಿ ಕರಗಿಸುವಂಥವು. ಆ ಥರದವು ಕೊಟ್ಟಾಗ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಮಗೆ ರಿಸಲ್ಟ್ ಸಿಕ್ಕಿದೆ. ಗಾಲ್ ಬ್ಲಾಡರ್ ಈಗ ಏನಂದರೆ ಇದನ್ನು 2 mm 3 mm ಕರಗಿಸ್ಬೇಕು ಅನ್ನೋ ತಿಂಗಳಾನ್ಗಟ್ಲೆ ಬೇಕಾಗುತ್ತೆ. ಆ ಥರ ಇರುತ್ತೆ. ನಿಧಾನಕ್ಕೆ ಕರಗ್ತಾ ಹೋಗುತ್ತೆ ಅದು, ಅಷ್ಟೇನೇನಿಲ್ಲ. ಮತ್ತು ಪೇಯ್ನು ಸಡನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಏನು ಸಮಸ್ಯೆ ಏನು ಬರ್ತಾ ಇಲ್ಲ, ಈಗ ಆರಾಮಾಗಿದ್ದಾರೆ. ನಿಮ್ಮ ಹತ್ರ ಸ್ಕಿನ್ ಅಲರ್ಜಿಗೆ ಔಷಧಿ ಇದೆಯಾ? ಅದು ಯಾವ ಕಾರಣಕ್ಕೆ ಬರುತ್ತೆ ಸ್ಕಿನ್ ಅಲರ್ಜಿ? ಸ್ಕಿನ್ ಅಲರ್ಜಿ ಬಂದು ನಮಗೆ ಒಂದು ರಕ್ತ ದೂಷಿತವಾದಾಗ, ಅಂದರೆ ವಾತ ಪಿತ್ತ ಕಫ ಮೂರರಲ್ಲಿ ಕಫ ದೂಷಿತವಾಗಿರ್ಬೋದು ಅಥವಾ ಪಿತ್ತ ದೂಷಿತವಾಗಿರ್ಬೋದು ಅಥವಾ ವಾತ ಪಿತ್ತ ಕಫ ಪಿತ್ತ ಯಾವುದಾದ್ರು ಒಂದು ಇವತ್ತರಲ್ಲಿ ಸೇರಿ ದೂಷಿತವಾದಾಗ ರಕ್ತ ಕೆಟ್ಟಾಗ ಅದು ಚರ್ಮದ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಚರ್ಮದ ಮೇಲಿಂದ ಹೊರಗಡೆಯಿಂದ ಏನಾರ ಈಗ ನಾವೆಲ್ಲ ಹೋಗ್ತೀವಿ ಏನೋ ಹಾಳಾಗಿರುವಂಥ ಜಾಗ, ಅಲ್ಲಿ ಏನಾರ ನಮ್ಮ ಚರ್ಮದ ಮೇಲೆ ಬಿದ್ದಾಗ, ಈಗ ಎಕ್ಸಾಂಪಲ್ ಏನಂದ್ರೆ ನಾವು ಹಿಂದೆ ನಾವೆಲ್ಲ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಬಾತುಕೋಳಿಗಳು ಬಾತುಕೋಳಿಗಳನ್ನ ನೀರೊಳಗೆ ಬಿಟ್ರು. ಆದರೆ ಎಂದು ಗದ್ದೆ ಒಳಗೆ ಬಿದ್ದಾಗ ಅದು ನೀರು ಗದ್ದೆಯಲ್ಲಿ ನಾವೇನಾಗುತ್ತೆ ಅದು ಮೇಲೆ ಟಚ್ ಆದಾಗ ಅಲ್ಲಿ ಕೆರೆತ ಸ್ಟಾರ್ಟ್ ಆಗೋದು, ಅದು ಹೋಗಿ ನೆಕ್ಸ್ಟ್ ಇಸುಪ್ ಥರ ಸ್ಟಾರ್ಟ್ ಆಗಿಬಿಡೋದು. ಇದು ಒಂದು ಮೇಲ್ಗಡೆಯಿಂದ ಆಗುವಂಥದ್ದು. ಒಂದೊಂದ್ಸರಿ ಸೋರಿಯಾಸಿಸ್ ಈ ಥರದೆಲ್ಲ ಮೇಲ್ಗಡೆಯಿಂದ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. 2 ಥರ, ಹೊರಗಡೆಯಿಂದ ಒಂದು ಒಳಗಡೆಯಿಂದ. ಇದು ರಕ್ತ ದೂಷಿತವಾಗಿ ಇರ್ಬೋದು ಅಥವಾ ಹೊರಗಡೆಯಿಂದ ನೀವು ಯಾವ್ದಾರ ಈ ಥರ ಹೊರಗಡೆಯಿಂದ ಆಗುವಂಥ ದೋಷಗಳು ಇರ್ಬೋದು. ಆ ಥರ 2 ಥರನೂ ಇರುತ್ತೆ. ಹೊರಗಡೆಯಿಂದ ಆಗೋದಕ್ಕೆ ಬೇಕಾದ್ರೆ ನಾವು ಮೇಲ್ಗಡೆ ಹಚ್ಚುವಂಥ ಕ್ರೀಮ್ಗಳು ಅದು ಇದು ಹಚ್ಚಿ ಕ್ಲಿಯರ್ ಮಾಡ್ಕೋಬೋದು, ಅದು ಇದೆ ನಮ್ಮ ಹತ್ರ. ನೆಕ್ಸ್ಟ್ ರಕ್ತ ದೂಷಿತವಾದಾಗ ಅದಕ್ಕೆ ಯಾವ ದೋಷದಿಂದ ಆಗಿದೆ ಅದನ್ನು ಇದು ಮಾಡ್ಕೊಂಡು, ಅದ್ರ ಜೊತೆ ನಮ್ಮದು ನಕ್ಸಮಿಕ ಇದೆ, ವಿಷಮುಷ್ಟಿ ಇದೆ, ಅದನ್ನು ಕೊಟ್ಕೊಂಡು ಯಾವ ದೋಷ ಇದೆ ಅದನ್ನು ಕೊಡ್ತಾ ಬಂದರೆ ಆರಾಮಾಗಿ ಕ್ಲಿಯರ್ ಆಗಿದೆ, ವಾಸನೆ ಮಾಡ್ಕೊಂಡು ಹೋಗಿದೆ. ಈವನ್ ಸೋರಿಯಾಸಿಸ್ ತಲೆಯಿಂದ ಕಾಲುಗಂಟೆ ಇರುವಂಥವ್ರು ವಾಸನೆ ಮಾಡ್ಕೊಂಡು ಹೋಗಿದ್ದಾರೆ. ಬ್ಲಡ್ ಕ್ಯಾನ್ಸರ್ಗೆ ಯಾವ್ದಾದ್ರು ನಿಮ್ಮ ಹತ್ರ ಪರಿಹಾರ ಇದೆಯಾ? ಮುಂಚೆ ಯಾವ್ದಾದ್ರು ಪೇಷಂಟ್ನ ನೀವು ಕ್ಯೂರ್ ಮಾಡಿದ್ದೀರಾ ಬ್ಲಡ್ ಕ್ಯಾನ್ಸರ್ ಇರೋರನ್ನ? ಅಂದರೆ ಬ್ಲಡ್ ಕ್ಯಾನ್ಸರ್ ಬರ್ತಾ ಇದ್ದಾರೆ, ಆದಷ್ಟು ವಾಸ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬದುಕಲ್ಲ ಅನ್ನೋರು ಸುಧಾ ಒಂದಷ್ಟು ಜನ ಬದುಕೊಂಡಿದ್ದಾರೆ, ಈಗ ಏನಿದಿಲ್ಲ. ಒಂದಷ್ಟು ಜನ ಅತಿ ಸಿವಿಯರ್ ಆದಾಗ ನಾವೇನು ಜಾಸ್ತಿ ಅವ್ರಿಗೆ ನಾನು ಇದು ಮಾಡೋಕ್ಕೋಗಲ್ಲ. ಅವರು ಒಂದಷ್ಟು ಕೊನೆ ಸ್ಟೇಜಲ್ಲಿ ಏನು ಬದುಕೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಇನ್ನು ವಾರನೋ 2 ದಿನ 3 ದಿನ ಬದುಕ್ತಾರೆ ಅನ್ನೋ ಸ್ಟೇಜಲ್ಲಿ ನಾನು ಜಾಸ್ತಿ ಇದನ್ನಕ್ಕೆ ಹೋಗಿಲ್ಲ. ಅವ್ರಿಗೂ ಹೇಳ್ಬಿಟ್ಟಿರ್ತೀವಿ ಮೊದಲೇ ಇದನ್ನಕ್ಕೆ. ಇನ್ನು ಚೆನ್ನಾಗಿ ಊಟ ತಿಂಡಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಂದು ಶರೀರದಲ್ಲಿ ಊಟ ತಗೊಳ್ತಾ ಇದ್ದಾರೆ ಅಂದಾಗ ಒಂದಷ್ಟು ಜನ ಬದುಕೊಂಡಿದ್ದಾರೆ. ಮತ್ತು ಲೈಫ್ ಎಕ್ಸ್ಟೆಂಡ್ ಆಗಿದೆ. ಈಗ ಒಂದು 15 ದಿನ ಇರೋರು 1 ವರ್ಷ 2 ವರ್ಷ 10 ವರ್ಷ ಬದುಕಿದವರು ಇದ್ದಾರೆ. ಅಲ್ಲಿ ಗಂಟನೂ ಹೋಗಿದ್ದಾರೆ. 10-15 ವರ್ಷ ಆಗಿ ಇನ್ನೂ ಬದುಕಿರೋರು ಇದ್ದಾರೆ. ಒಂದಷ್ಟು 1 ವರ್ಷ 2 ವರ್ಷ ಬದುಕಿದವರು ಇದ್ದಾರೆ ನಮ್ಮ ಇದರಲ್ಲಿ. ಅಷ್ಟಿದೆ. ಆ ಥರ ಯಾವ ಸ್ಟೇಜಲ್ಲಿ ಇದ್ರೆ ನಿಮಗೆ? ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಇದ್ರೆ ಈಸಿ, ಒಂದು ಆರಾಮಾಗಿ. ಈಗ ಏನಾಗಿದೆ ಅಂದ್ರೆ 4th ಸ್ಟೇಜ್ ಗಂಟ ಅವನು ಚೆಕ್ಕೆ ಮಾಡ್ಸಲ್ಲ. ಏನಾಗುತ್ತೆ 4th ಸ್ಟೇಜ್ ಗಂಟ ಅವರು ಸುಮ್ಮನೆ ಯಾವುದೋ ಮೆಡಿಸನ್ ಕೊಡ್ಕೊಂಡು ಹೋಗ್ತಾನೆ ಇರ್ತಾರೆ. ಆದ್ರೆ ಅಲೋಪತಿಲಿ ಏನಾಗ್ತದೆ, ಬರೀ ಈಗ ನೀವು ಹೆಂಗೆ ಅಂದ್ರೆ ಒಂದು ಜ್ವರ ಬರ್ತಾ ಇದೆ ಅಂದ್ರೆ ಜ್ವರಕ್ಕೆ ಮಾತ್ರ ಮೆಡಿಸನ್ ತಗೋತಾ ಇದ್ರೆ ನಿಮ್ಗೆ ಜ್ವರಕ್ಕೆ ಮಾತ್ರ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ, ಆದ್ರೆ ಬೇರೆ ಯಾವ್ದಕ್ಕೂ ಆಗಲ್ಲ. ಆದ್ರೆ ಆಯುರ್ವೇದದಲ್ಲಿ ಏನಾಗುತ್ತೆ ಅಂದ್ರೆ ಜ್ವರ ಒಂದೇ ಒಂದು ವಿಷಮುಷ್ಟಿ ಒಂದು ಜ್ವರಕ್ಕೆ ನಾವು ತಗೊಂಡ್ರೆ ಇಡೀ ಒಂದು ಹೋಮಿಯೋಪತಿಯಲ್ಲಿ ಹೇಳ್ತಾರೆ 3000 ಕಾಯಿಲೆಗೆ ನಕ್ಸಮಿಕ ಯೂಸ್ ಆಗುತ್ತೆ ಅಂತ. ಅಷ್ಟು ಕಾಯಿಲೆನೂ ಇದು ಒಂದೇ ವಾಸ ಮಾಡ್ಕೊಳುತ್ತೆ. ಜ್ವರಕ್ಕೆ ತಗೊಂಡ್ರೆ, ಕೆಮ್ಮಿಗೆ ತಗೊಂಡ್ರೆ, ಜ್ವರಕ್ಕೆ ತಗೊಳ್ಳೋದ್ರಿಂದ ಕೆಮ್ಮು, ನೆಗಡಿ, ಶೀತ, ಜ್ವರ, ಬ್ಲಡ್ ಪ್ಯೂರಿಫಿಕೇಶನ್ ಇಂದ ಹಿಡಿದು ನಿಮ್ಮ ತಲೆನೋವಿಂದ ಹಿಡಿದು ನಿಮ್ಮ ಕೂದಲಿಂದ ಹಿಡಿದು ಕಾಲು ತುದಿ ಗಂಟನೂ ಕಂಪ್ಲೀಟ್ ಆಗಿ ಎಲ್ಲಾ ಕಾಯಿಲೆಗೂ ಬಂದ್ಬಿಡುತ್ತೆ. ಒಂದಕ್ಕೆ ಅಂದ್ರೆ 100 ಇಲ್ಲ 1000 ಕಾಯಿಲೆ ವಾಸ ಆಗುತ್ತೆ. ಆದ್ರೆ ಅಲ್ಲಿ ಒಂದು ತಗೊಂಡ್ರೆ
ನಿಮಗೆ ಒಂದು 100 ಕಾಯಿಲೆ ಉತ್ಪತ್ತಿ ಮಾಡೋ ಚಾನ್ಸ್ ಇದೆ. ಅದರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಔಷಧಿಗಳು ಸಿಗೋದೊಂದು ಸ್ವಲ್ಪ ಇದಿದೆ. ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಕಣ್ಣು ಮಂಜಾಗೋ ಪ್ರಾಬ್ಲಮ್, ಕಣ್ಣು ಮಂಜಾಗ್ತಿರುತ್ತೆ ಕೆಲವರಿಗೆ. ಅದೇನಕ್ಕೆ, ಯಾವ ರೀಸನ್ಗೆ, ಅದಕ್ಕೆ ಔಷಧಿ ಇದೆಯಾ ನಿಮ್ಮ ಹತ್ರ? ಸರಿ, ಈಗ ಕಣ್ಣು ಮಂಜಾಗುವಂಥದ್ದು ಒಂದು ಈಗ ಇದಕ್ಕೂ 2-3 ಥರ ಇದೆ. ಈಗ ಹೆಂಗೆ ಅಂದರೆ, ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಮಕ್ಕಳಿಂದ ಮೊಬೈಲ್ ನೋಡಿ ಮಕ್ಕಳುಗಳು ಈಗ ಕಣ್ಣ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ಇದೊಂದು. ಮತ್ತು ಕಂಪ್ಯೂಟ್ರು ಇದ್ರ ಮುಂದೆ ನಿಂತಾಗ ಏನಾಗುತ್ತೆ, ಕಣ್ಣ ಆಡಿಸಲ್ಲ, ರೆಪ್ಪೆ ಆಡಿಸಲ್ಲ, ಮತ್ತು ದೃಷ್ಟಿ ಕಣ್ಣು ಡ್ರೈನೆಸ್ ಆಗ್ತಾ ಇರುತ್ತೆ, ಮತ್ತು ದೃಷ್ಟಿ ದೋಷಗಳು ಅದಕ್ಕೆ ಫಿಕ್ಸೆಡ್ ಆಗ್ತಾ ಇರುತ್ತೆ. ಯಾವುದು ಹೇಳಿ, ಈಗ ಏನೋ ಒಂದು ಲೆಂತ್ ಇಟ್ಟಿರ್ತಾರೆ, ಅದಕ್ಕೆ ಮಾತ್ರ ಫಿಕ್ಸ್ ಆಗ್ತಾ ಇರುತ್ತೆ. ಆಮೇಲೆ ಅದು ಹೋಗ್ತಾ ದೂರದೃಷ್ಟಿ, ಹತ್ರದೃಷ್ಟಿ, ಈ ಥರ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದನ್ನು ನೆಕ್ಸ್ಟ್ ಬಂದು ಏನಾಗುತ್ತೆ ಅಂದರೆ, ಇಂಟರ್ನಲ್ಲಿ ಅಂದರೆ ಈಗ ನಮಗೆ ಸಾಮಾನ್ಯವಾಗಿ ಎಬೋವ್ 40 ಆಗ್ತಾ ಬಂದಂಗೆ ಏನಾಗುತ್ತೆ, ಸಾಮಾನ್ಯವಾಗಿ ಕಣ್ಣನ್ನು ಇದನ್ನ ದೃಷ್ಟಿನ ಸಾಮಾನ್ಯವಾಗಿ ಎಲ್ಲ ಅಂಗಾಂಗಗಳು ಯಾವ ರೀತಿ ಒಂದು ಕಳ್ಕೊಳ್ತಾ ಬರ್ತವೆ ಆ ಥರ ಕಳ್ಕೊಳ್ತಾ ಬರ್ತದೆ. ಅದನ್ನ ಈ ಥರ ನಮ್ಮ ಮೊಮ್ಮಗಳು ಈ ಥರದ್ದು ಇವನ್ನ ಕೊಟ್ಕೊಂಡು ತಿರ್ಗಾ ಅದನ್ನ ರಿಕವರಿ ಮಾಡ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೂ ಒಂದೇನಂದರೆ, ಹುಟ್ಟಿನಿಂದ ಬರ್ತದೆ, ಅದು ಲೆಂತ್ ಒಂದು ಸ್ವಲ್ಪ ಹಾಳಾಗಿರ್ತವೆ, ಅಂಥವನ್ನ ಒಂದು ಸ್ವಲ್ಪ ಅವನು ಅಷ್ಟೇ ಕಣ್ಣಿಗೆ ಒಂದಷ್ಟು ಮೆಡಿಸನ್ಗಳಿದೆ, ಅವನ್ನ ಕೊಟ್ಟು ರೆಡಿ ಮಾಡ್ಕೋಬೋದು. ಇನ್ನೊಂದಷ್ಟು ಅಂದರೆ ಪೊರೆ ಬರುತ್ತೆ ಕಣ್ಣಿಂದ, ಅದನ್ನು ಅಷ್ಟೇ ಈಗ ದ್ರೋಣಾದಿ ಇವನ್ನೆಲ್ಲ ಕಣ್ಣಿಗೆ ಹಾಕೋದ್ರಿಂದ ಅದನ್ನ ಕಣ್ಣಿನ ಪೊರೆ ಎಲ್ಲ ಕರಗಿಸ್ತಾ ಬರ್ತಾ ಇದೀವಿ. ಅದು ಒಂದು ಕಣ್ಣಿನ ಪೊರೆಯಿಂದ ಬರುವಂಥದ್ದು ದೃಷ್ಟಿ ದೋಷಗಳನ್ನ ಸರಿ ಮಾಡ್ಕೋಬೋದು. ಇನ್ನೊಂದು ಒಳಗಡೆ ಗ್ಲುಕೋಮಾ ಅಂತ ಕರೀತಾರೆ, ಅಂದರೆ ಶುಗರ್ ಬಂದಾಗ ಕಣ್ಣು ದೃಷ್ಟಿ ಹಾಳಾಗ್ತಾ ಬರುತ್ತೆ, ಅದು ಒಳಗಡೆ ಇದನ್ನೇ. ಅದನ್ನು ಅಷ್ಟೇ ದ್ರೋಣಾದಿ ಅಥವಾ ನಮ್ಮ ಮಧುನಾಶಿನಿ ಇದರಲ್ಲೇ ಏನಾಗುತ್ತೆ ಅಂದರೆ, ಆ ಔಷಧಿ ಕೊಡ್ತಾ ಬಂದಾಗ ಒಳಗಡೆಯಿಂದ ಅದನ್ನ ನರ್ವಸ್ ಸಿಸ್ಟಮ್ನೇ ಸ್ಟ್ರೆಂತ್ ಮಾಡ್ಕೊಂಡು ಆ ಶುಗರ್ನೆಲ್ಲ ಸೇರಿಸಿ ಕೊಡ್ತೀವಿ. ಆವಾಗ ಅದು ದೃಷ್ಟಿ ಚೆನ್ನಾಗಿ ಆಗ್ತಾ ಬರ್ತಾ ಇದೆ. ಈ ಥರ ಒಂದು ಸುಮಾರು ಇನ್ನೂ ಒಂದಷ್ಟು ವೆರೈಟಿ ಇದೆ. ಅವತ್ರಲ್ಲೂ ಇದನ್ನ ಇದು ಮಾಡ್ಕೊಂಡು ಹೋಗ್ಬೋದು, ಏನು ಸಮಸ್ಯೆಯಿಂದ ವಾಸ ಮಾಡ್ಕೊಂಡು ಹೋಗ್ಬೋದು. ಸಾಮಾನ್ಯವಾಗಿ ನಮ್ಗೆ ಕಣ್ಣು ದೃಷ್ಟಿ ಹಾಳಾಗಬಾರ್ದು ಅಂದರೆ ನಾವು ಈ ಒಂದಷ್ಟು ಸೊಪ್ಪು ತರಕಾರಿಗಳು ಚೆನ್ನಾಗಿ ಊಟ ಮಾಡ್ತಾ ಬರೋದ್ರಿಂದ. ಈಗ ಹೇಳೋದಾದ್ರೆ ವಿಟಮಿನ್ಸಲ್ಲಿ ಎ ವಿಟಮಿನ್ ಯಥೇಚ್ಛವಾಗಿ ಯೂಸ್ ಮಾಡೋದು, ಹಾಲು ಮೊಸರು ಇದೆಲ್ಲ ಇದೆ. ತೊಪ್ಪೆ ಗಟ್ಟಿ ಬರುತ್ತೆ, ಬೇಕಾದ್ರೆ ಒಂದೇ ಕೈಯಲ್ಲಿ ಬೆಳೆದು ಎತ್ಕೋಬೋದು ನೀವು. ಆದರೆ ಅವೆರಡು ಕೈಯಲ್ಲಿ ಬೆಳೆದ್ರೂ ನಿಮ್ಮ ಕೈಗೆ ಸಿಗಲ್ಲ. ಈ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ಇದು ನಾರ್ಮಲಾಗಿ ನಮ್ಮ ದೇಶದಲ್ಲಿ ಇದು ಜಾಸ್ತಿ ಬೆಳೀತಾ ಇದ್ದಂಥ ಇವು ಕುಸುಬೆ ಎಣ್ಣೆ, ಇವೆಲ್ಲ ಬೇಗ ನಮ್ಮ ನಾರ್ಮಲ್ ಟೆಂಪ್ರೇಚರ್ಗೆ ಕರಗಿ ಆರಾಮಾಗಿ ಇರ್ತಾ ಇದ್ದೋ. ಅಲ್ಲಿ ಎಲ್ಲೋ ಮೂಲ ಹುಡುಕ್ಸಲ್ಲ, ಸುಮ್ಮನೆ ಸವಿತಾ ಚಿಪ್ ತೆಗೆದಾಕಿ ಚಿಪ್ ಇದು ಮಾಡಿ ಅಷ್ಟೇ ಹೇಳ್ತಾ ಹೋಗ್ತಾರೆ ಹೊರತು, ಆವಾಗ ನಮ್ಗೆ ಏನು ರಿಕ್ವೈರ್ಡ್ ಬ್ಲಡ್ ಸರ್ಕ್ಯುಲೇಷನ್ ಅದು ಕೇಳುತ್ತೋ ಅಷ್ಟು ಕೊಡ್ನಿಲ್ಲ ಅಂದಾಗ ಏನಾಗುತ್ತೆ, ಮಂಡಿ ನೋವು ಬರುತ್ತೆ, ಹಿಂಡಿ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಿಮಗೆ ಕಿಡ್ನಿ ಹತ್ರ ಹೋದ್ರೆ ಕಿಡ್ನಿ, ಇದು ಹಾರ್ಟ್ ಹತ್ರ ಹೋದ್ರೆ ಹಾರ್ಟ್ ಬ್ಲಾಕೇಜಸ್ಸು, ಈ ಥರ ಎಲ್ಲ ಕಡೆನೂ ಬ್ಲಾಕೇಜಸ್ ಸ್ಟಾರ್ಟ್ ಆಗಿ ಅದು ಮುಂದೆ ಒಂದಿನ ಎಲ್ಲ ಥರನೂ. ಅಮೇರಿಕದವರು ಸುಧಾ ಅವ್ರು HF ಜರ್ಸಿಗೆ ಕೇಳ್ತಾ ಇಲ್ಲ ಪೇಟೆಂಟು, ನಮ್ಮ ನಾಟಿ ಹಸು ಕೇಳ್ತಾ ಇದ್ದಾರೆ. ಮನೆಯೊಳಗೆ ಇದ್ದರೆ 108 ಕಾಯಿಲೆ ಬರುತ್ತೆ. ಆದರೆ ಮನುಷ್ಯ ಯಾವುದೇ ರೈತ ಆಗಲಿ ಯಾರೇ ಆಗಲಿ ಬಿಸಿಲಲ್ಲಿ ಒಡ್ಡಾಡ್ತಾ ಇರೋದ್ರೆ, ಬಿಸಿಲಲ್ಲಿ ಸಖತ್ತು ಅವನು ಕೆಲಸ ಮಾಡ್ತಾಯಿದ್ರೆ ಯಾವುದೇ ಕಾಯಿಲೆಗಳು ಅವನ ಹತ್ರ ಬರಲ್ಲ. ಇದು ಎಲ್ಲ ಕಾಯಿಲೆ, ನಿಮ್ಮ ಶುಗರು, BP, ಸ್ಟ್ರೋಕ್ ಹೊಡಿಯೋದು, ಕ್ಯಾನ್ಸರು, ಮತ್ತು ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರ್, ಏನೇ ಒಂದು ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಆಗ್ತಾ ಇದೆ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇವೆಲ್ಲ ಪ್ರಾಬ್ಲಮ್ ಆದಾಗ ಹುರಿ ಬರುವಂಥ ಚಾನ್ಸಸ್, ಅಲ್ಲೇ ಉಳಿಯೋದ್ರಿಂದ ಅವೆಲ್ಲ ಹುರಿ ಬರುವಂಥ ಚಾನ್ಸ್ ಇರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಅದಕ್ಕೆ ಆಯಿಲೆಲ್ಲ ಮಸಾಜ್ ಮಾಡ್ತೀವಿ, ಅಲ್ಲಿ ಇರೋ ಬ್ಲಡ್ ಇಮ್ಮಿಡಿಯೇಟಾಗಿ ಬೂಸ್ಟಪ್ ಆಗಬೇಕು, ಅದು ಹಾಚ್ಕೊ ಹೋಗಬೇಕು.